ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಗುರುವಾಯುಪುರಾಧೀಶಂ ವಿಷ್ಣುಂ ನಾರಾಯಣಂ ಹರಿಂ ವಾಸುದೇವಂ ಜಗನ್ನಾಥಂ ಕೃಷ್ಣಂ ವಂದೇ ಜಗದ್ಗುರುಂ. ಇಂದಿನಿಂದ ನಾರಾಯಣೀಯಂನ ಒಂದೊಂದು ದಶಕವನ್ನು ಕೇಳುತ್ತಾ ಅದರ ಅರ್ಥವನ್ನು ಪರಿಗ್ರಹಿಸುತ್ತಾ ಸಾಗೋಣ. ಮೊದಲನೆಯ ದಶಕಕ್ಕೆ ಶ್ರೋತೃಗಳೆಲ್ಲರಿಗೂ ಸ್ವಾಗತ. ಭಗವಂತನ ಮಹಿಮೆಯನ್ನು ಹೇಳುವಂತಹ ಈ ಅದ್ಭುತ ಶ್ಲೋಕವನ್ನು ಅದರ ಅರ್ಥವನ್ನು ನೋಡೋಣ. ಸಾಂದ್ರಾನಂದಾವಬೋಧಾತ್ಮಕಮನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರುಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಪವನಪುರೇ ಹಂತ ಭಾಗ್ಯಂ ಜನಾನಾಂ. ಗುರುವಾಯೂರಿನ ದೇವಾಲಯದಲ್ಲಿ ಸಾಕ್ಷಾತ್ ಬ್ರಹ್ಮತತ್ವವೇ ಬೆಳಗುತ್ತಿದೆ. ಅದು ಮೊದಲ ನೋಟಕ್ಕೆ ಅಸ್ಪಷ್ಟವಾಗಿ ಕೇವಲ ಒಂದು ಶಿಲೆಯಾಗಿ ಕಾಣುತ್ತದೆ. ಆದರೆ ಚೆನ್ನಾಗಿ ಧ್ಯಾನಿಸಿ ನೋಡಿದಾಗ ಆನಂದ ಜ್ಞಾನಗಳ ನಿಧಿಯೇ ಅದಾಗಿರುವುದು ಅನುಭವಕ್ಕೆ ಬರುತ್ತದೆ. ಜೀವಿಗಳು ಶರೀರವನ್ನು ಹೊತ್ತುದರ ಸಾರ್ಥಕತೆ ಅಂದರೆ ಅವರ ಪುರುಷಾರ್ಥಗಳ ಗುರಿ ಈ ಬ್ರಹ್ಮತತ್ವದ ಸಾಕ್ಷಾತ್ಕಾರವೇ ಆಗಿದೆ. ಈ ತತ್ವವನ್ನು ಯಾವುದಕ್ಕೂ ಹೋಲಿಸಲು ಆಗುವುದಿಲ್ಲ. ಇದು ಕಾಲ ದೇಶಗಳ ಮಿತಿಗೆ ಒಳಪಡುವುದೂ ಇಲ್ಲ. ಯಾವ ಬಂಧನಗಳೂ ಇಲ್ಲದೆ ಸದಾ ಮುಕ್ತವಾಗಿಯೇ ಇರುವ ಪರಮ ತತ್ವವಿದು. ಅಸಂಖ್ಯವಾದ ವೇದವಾಕ್ಯಗಳಲ್ಲಿ ಪ್ರಕಟವಾಗಿರುವುದೇ ಇದು. ಇಂತಹ ಭಗವತ್ವವು ಕೃಷ್ಣನ ವಿಗ್ರಹದ ರೂಪಿನಲ್ಲಿ ಅಭಿವ್ಯಕ್ತವಾಗಿರುವುದನ್ನು ಕಾಣುವ ಜನರು ಭಾಗ್ಯವಂತರು. ಪರಮಾತ್ಮನು ಸಚ್ಚಿದಾನಂದ ಘನನು, ಜ್ಞಾನ ಸ್ವರೂಪನು, ಸಾಟಿ ಇಲ್ಲದವನು, ದೇಶ ಕಾಲ ವಸ್ತುಗಳಿಗೆ ಮೀರಿದವನು, ಸರ್ವವ್ಯಾಪಕನು. ವೇದಗಳ ಶತಸಹಸ್ರ ಅನುವಾಕಗಳಿಂದಲೂ ಆ ದಿವ್ಯ ಸ್ವರೂಪನ ಬಗ್ಗೆ ತಿಳಿಸಲಾರದೆ ವೇದಗಳೆಲ್ಲವೂ ನೇತಿ ನೇತಿ ಎಂದು ಮಾತ್ರ ಹೇಳಿ ಪೂರ್ತಿಯಾಗಿ ವರ್ಣಿಸಲಾಗಲಿಲ್ಲ. ಯೋಗಿಗಳು ಬಹಳ ಸಮಯ ತುಂಬಾ ಕಷ್ಟಪಟ್ಟು ಸಾಧನೆ ಮಾಡಿದ ನಂತರವೇ ಆ ಪರತತ್ವವನ್ನು ಅನುಭವಿಸಿ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಹೊಂದಬಲ್ಲರು. ಆ ಪರಬ್ರಹ್ಮವೇ ಗುರುವಾಯೂರು ಪುರದಲ್ಲಿ ಸಗುಣ ಸಾಕಾರ ರೂಪದಿಂದ ನಾರಾಯಣನಾಗಿ ನೆಲೆಸಿ ಜನರಿಗೆ ದರ್ಶನವನ್ನು ಅನುಗ್ರಹಿಸುತ್ತಿದ್ದಾನೆ. ಆ ಅದನ್ನು ಕಣ್ಣಾರೆ ಕಾಣುತ್ತಿರುವ ಜನಗಳ ಭಾಗ್ಯವನ್ನು ಎಷ್ಟೆಂದು ಕೊಂಡಾಡಲಿ. ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತೆಯ ಹಸ್ತಲಬ್ಧೇಯದನ್ಯತ್ ತನ್ವಾ ವಾಚಾ ಧಿಯಾ ವಾ ಭಜತಿ ಬತ ಜನಃ ಕ್ಷುದ್ರತೈವ ಸ್ಫುಟೇಯಂ ಏತೇ ತಾವದ್ವಯಂ ಸ್ಥಿರತರ ಮನಸಾ ವಿಶ್ವಪೀಡಾಪಹತ್ಯೈ ನಿಶ್ಶೇಷಾತ್ಮಾನಮೇನಂ ಗುರುಪವನಪುರಾಧೀಶಮೇವಾಶ್ರಯಾಮಃ. ದುರ್ಲಭವಾದುದಾದರೂ ಇಷ್ಟು ಸುಲಭವಾಗಿ ಕೈಗೆಟಕುವಂತೆ ಭಗವಂತನ ಕೃಪಾನುಗ್ರಹವಿದ್ದರೂ ಜನರು ತಮ್ಮ ಸ್ವಭಾವಕ್ಕೆ ಅಂಟಿಕೊಂಡು ಇದನ್ನು ಗಮನಿಸುವುದೇ ಇಲ್ಲ. ಮನೋವಾಕ್ಕಾಯಕ್ಕಾಗಿ ಪ್ರಾಪಂಚಿಕ ಭೋಗಗಳನ್ನೇ ಬೇಡುತ್ತಾರೆ. ಆದರೆ ಭಕ್ತರಾದ ನಾವು ಪ್ರಪಂಚದ ಎಲ್ಲ ಕಷ್ಟ ಪರಂಪರೆಗಳ ಪರಿಹಾರಕ್ಕಾಗಿ ವಿಧ ಭಕ್ತಿಯಿಂದ ಎಲ್ಲ ಜೀವಿಗಳ ಆತ್ಮಸ್ವರೂಪಿಯಾದ ಗುರುವಾಯೂರಿನ ದೊರೆಯಾದ ಶ್ರೀ ಕೃಷ್ಣನನ್ನೇ ಆಶ್ರಯಿಸುತ್ತೇವೆ. ಈ ರೀತಿ ಮೇಲೆ ವಿವರಿಸಿದಂತೆ ಪರಮಾತ್ಮನು ದುರ್ಲಭನೇ ಆದರೂ ಜೀವಿಯ ಮೇಲಿನ ಕರುಣೆಯಿಂದ ಅವರಿಗೆ ಕೈಗೆಟಕುವಂತೆ ಈ ನಗರದಲ್ಲಿ ನೆಲೆಸಿರುತ್ತಾನೆ. ಪರಮಾತ್ಮನು ಇಷ್ಟು ಸುಲಭನಾದರೂ ಮಾನವರು ಮನೋವಾಕ್ಕಾಯ ಕರ್ಮಗಳಿಂದ ಇತರರನ್ನು ಸೇವಿಸುತ್ತಾ ವ್ಯರ್ಥವಾಗಿ ಕಾಲ ಕಳೆಯುತ್ತಿದ್ದಾರಲ್ಲ, ಇದೆಷ್ಟು ಶೋಚನೀಯ. ನಾವು ಗುರುವಾಯೂರು ಪಟ್ಟಣದಲ್ಲಿ ನೆಲೆಸಿರುವ ಸಮಸ್ತ
ಪ್ರಾಣಿಗಳಿಗೆ ಆತ್ಮಸ್ವರೂಪನಾದ ಆ ಶ್ರೀಕೃಷ್ಣ ಪರಮಾತ್ಮನೊಬ್ಬನೇ ತಾಪತ್ರಯಗಳನ್ನು ತೊಲಗಿಸುವುದಕ್ಕೆ ಸ್ಥಿರ ಚಿತ್ತದಿಂದ ಆಶ್ರಯಿಸುತ್ತೇವೆ. ಸತ್ವಯತ್ತತ್ಪರಾಭ್ಯಾಮಪರಿಕಲನತೋ ನಿರ್ಮಲಂ ತೇನ ತಾವತ್ ಭೂತೈರ್ಭೂತೇಂದ್ರಿಯೈಸ್ತೆ ವಪುರಿತಿ ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ ತತ್ಸ್ವಚ್ಛದ್ವಾದಚ್ಛಾದಿತಂ ಪರಸುಖಚಿತ್ ಗರ್ಭನಿರ್ಭಾಸರೂಪಂ ತಸ್ಮಿನ್ ಧನ್ಯಾ ರಮಂತೆ ಶ್ರುತಿಮತಿ ಮಧುರೆ ಸುಗ್ರಹೇ ವಿಗ್ರಹೇತೆ. ಭಗವಂತ, ನಿನ್ನದು ಸಂಪೂರ್ಣ ಶುದ್ಧ ಸತ್ವಮಯವಾದ ಶರೀರ. ಅಲ್ಲಿ ರಜಸ್ಸು ತಮಸ್ಸುಗಳ ಲೇಪ ಸ್ವಲ್ಪವೂ ಇಲ್ಲ ಎಂದು ವ್ಯಾಸರು ಮತ್ತೆ ಮತ್ತೆ ಘೋಷಿಸಿರುವರು. ಪಂಚಭೂತಗಳಾಗಲಿ ಇಂದ್ರಿಯಗಳ ನಂಟಾಗಲಿ ನಿನ್ನ ಶರೀರಕ್ಕಿಲ್ಲ. ಹೀಗೆ ಪರಮಶುದ್ಧವಾಗಿರುವುದರಿಂದಲೇ ನಿನ್ನ ರೂಪವು ಚಿದಾನಂದವನ್ನು ನಿರಂತರ ಹೊರಸೂಸುತ್ತಿದೆ. ಆ ಕಾರಣದಿಂದಲೇ ಸುಲಭವಾಗಿ ಧ್ಯಾನಗೋಚರನಾಗುವ, ಹೇಳಲು ಕೇಳಲು ಮಧುರವಾಗಿರುವ ನಿನ್ನ ಈ ದಿವ್ಯ ರೂಪವನ್ನೇ ಧನ್ಯರು ಧ್ಯಾನಿಸಿ ಆನಂದಿಸುತ್ತಾರೆ. ಪರಮಾತ್ಮ, ಈ ನಿನ್ನ ಶರೀರದಲ್ಲಿ ರಜಸ್ತಮೋ ಗುಣಗಳು ಸ್ವಲ್ಪವೂ ಇಲ್ಲ. ಅತಿ ನಿರ್ಮಲವಾದ ಶುದ್ಧ ಸತ್ವವಿರುವ ಪಂಚಭೂತಾತ್ಮಕವಾದುದೆಂದು ವೇದವ್ಯಾಸರು ಅನೇಕ ಬಾರಿ ವಿವರಿಸಿದ್ದಾರೆ. ಈ ವಿಧವಾದ ಪರಮ ಸ್ವಚ್ಛ ಚಿದಾನಂದ ಸ್ವರೂಪನಾದ ನಿನ್ನ ಸ್ವರೂಪ ಸೌಂದರ್ಯದ ಬಗ್ಗೆ ಕೇಳಿದರೂ ನೆನೆದರೂ ಕೂಡ ತುಂಬಾ ಆನಂದವಾಗುತ್ತದೆ. ಇಂತಹ ನಿನ್ನ ರೂಪವನ್ನು ಭಕ್ತನು ಅತಿ ಸುಲಭವಾಗಿ ದರ್ಶನ ಮಾಡುತ್ತಾನೆ. ಅಂಥ ಅದೃಷ್ಟವಂತರು ನಿನ್ನ ಸ್ವರೂಪವನ್ನು ನೋಡುತ್ತಾ ಸ್ಮರಿಸುತ್ತಾ ದೊಡ್ಡ ಆನಂದಾನುಭೂತಿಯನ್ನು ಹೊಂದುತ್ತಾರೆ. ನಿಷ್ಕಂಪೆ ನಿತ್ಯಪೂರ್ಣೆ ನಿರವಧಿ ಪರಮಾನಂದ ಪೀಯೂಷ ರೂಪೇ ನಿರ್ಲೀನಾನೇಕ ಮುಕ್ತಾವಲಿಸು ಭಗತ ಮೇ ನಿರ್ಮಲ ಬ್ರಹ್ಮ ಸಿಂಧೌ ಕಲ್ಲೋಲೋಲ್ಲಾಸತುಲ್ಯಂ ಖಲು ವಿಮಲತರಂ ಸತ್ವಮಾಹುಸ್ತದಾತ್ಮ ತಸ್ಮಾನ್ನೋ ನಿಷ್ಕಲಸ್ತ್ವಂ ಸಕಲ ಇತಿ ವಚಸ್ತತ್ಕಲ ಸಕಲ ಇತಿ ವಚಸ್ತ್ವತ್ಕಲಾಸ್ವೇವ ಭೂಮನ್. ಅನಂತನೆ, ಅಂದರೆ ಗಣನೆಗೆ ಸಿಲುಕದ ವಿಭುವೆ, ಬ್ರಹ್ಮವೆಂಬ ಸಮುದ್ರದ ಮೇಲ್ಮೆಯಲ್ಲಿರುವ ಅಲೆಗಳಂತೆ ನಿನ್ನ ಶುದ್ಧ ಸತ್ವರೂಪವಿದೆ. ಈ ಪರಬ್ರಹ್ಮವು ಯಾವುದರಿಂದಲೂ ವಿಚಲಿತವಾಗುವುದಿಲ್ಲ. ಕಷ್ಟ ಸುಖ ಲಾಭ ನಷ್ಟ ಮಾನ ಅಪಮಾನ ಮೊದಲಾದ ದ್ವಂದ್ವಗಳಿಗೆ ಒಳಗಾಗಿ ನೋವು ನಲಿವುಗಳನ್ನು ಹೊಂದುವುದಿಲ್ಲ. ಅದು ಯಾವಾಗಲೂ ಪೂರ್ಣವಾಗಿರುತ್ತದೆ. ಅಪಾರ ಪರಮಾನಂದ ಅಮೃತ ರೂಪವಾಗಿದೆ. ಈ ದಿವ್ಯ ರೂಪದಲ್ಲಿ ಲೀನವಾಗಿರುವ ಮುಕ್ತ ಜೀವಿಗಳೆಂಬ ಮುತ್ತಿನ ಹಾರದಿಂದ ಅಲಂಕೃತವಾದ ಈ ಪರತತ್ವವು ಅತ್ಯಂತ ರಮಣೀಯವಾಗಿದೆ. ಈ ಸಾಗರವನ್ನು ಪೂರ್ಣವಾಗಿ ಹೊತ್ತಿರುವ ನಿನ್ನ ರೂಪವನ್ನು ನಿಷ್ಕಲ, ಅಂದರೆ ವಿಭಾಗ ಮಾಡಲಾಗದ್ದು, ಅಂದರೆ ಪೂರ್ಣಾವತಾರ ಎಂದು ಏಕೆ ಕರೆಯಬಾರದು? ಏಕೆಂದರೆ ಬೇರೆ ಎಲ್ಲ ಅವತಾರಗಳು ಈ ಪೂರ್ಣ ಸಾಗರದ ಅಂಶಗಳು ಮಾತ್ರವೇ ಆಗಿದೆ. ಪರಬ್ರಹ್ಮನು ಸಾಗರೋಪಾದಿಯಲ್ಲಿರುವುದು. ಆದರೆ ಈ ಎರಡರ ನಡುವೆ ಅನೇಕ ಭೇದಗಳು ಮತ್ತು ಹೋಲಿಕೆಗಳಿವೆ. ಪರಬ್ರಹ್ಮವೆಂಬ ಸಾಗರವು ನಿಶ್ಚಲವೂ ನಿತ್ಯ ಪೂರ್ಣವಾದುದು. ಅನಂತ ಪರಮಾನಂದವೆಂಬ ಅಮೃತದಿಂದ ತುಂಬಿರುವಂತಹದು. ಮುಕ್ತರಾದ ಅನೇಕ ಚೇತನರೊಂದಿಗೆ ಈ ಸಮುದ್ರದಲ್ಲಿ ಮುತ್ತು ಮಾಣಿಕ್ಯಗಳಂತಿರುವ ಜೀವರುಗಳೊಡನೆ ಆ ಸಾಗರವು ರಮ್ಯವಾಗಿ ಕಾಣುವುದು. ಅಂತಹ ಪರಬ್ರಹ್ಮ ಸಾಗರದಲ್ಲಿ ವಿಶುದ್ಧ ಸತ್ವಗುಣವು ತರಂಗಗಳಂತೆ ಇರುವುದು. ಶುದ್ಧ ಸತ್ವರೂಪನಾದ ನೀನು ವಸ್ತುತಃ ಅಖಂಡನಾಗಿ ಬೆಳಗುತ್ತಿರುವೆ. ಆದರೂ ಪರಮಾತ್ಮನಾದ ನೀನು ಕಲಾಪೂರ್ಣನಾಗಿ ಆಕಾರವನ್ನು ಧರಿಸಿ ಕಾಣುತ್ತಿರುವೆ. ಇದೇ ನಿನ್ನ ಹಿರಿಮೆ. ನಿರ್ವ್ಯಾಪಾರೋಪಿ ನಿಷ್ಕಾರಣಮಜ ಭಜಸೆ ಯತ್ಕಿಯಾಮೀಕ್ಷಣಾಖ್ಯಾಂ
ತೇನೈವೋದೇತಿ ಲೀನಾ ಪ್ರಕೃತಿರಸತಿ ಕಲ್ಪಾಪಿ ಕಲ್ಪಾಧಿಕಾಲೇ ತಸ್ಯಾಃ ಸಂಶುದ್ಧಮಂಶಂ ಕಮಪಿ ತಮತಿರೋಧಾಯಕಂ ಸತ್ವರೂಪಂ ಸತ್ವಂ ಧೃತ್ವಾ ದಧಾಸಿ ಸ್ವಮಹಿಮ ವಿಭವಾ ಕುಂಠ ವೈಕುಂಠ ರೂಪೇ. ಜನ್ಮರಹಿತನೇ, ನೀನು ಸ್ವಭಾವದಿಂದಲೇ ಎಲ್ಲ ಚಟುವಟಿಕೆಗಳನ್ನು ಮೀರಿ ಇರುವವನು. ಹೊಸ ಸೃಷ್ಟಿ ಚಕ್ರದ ಆರಂಭದಲ್ಲಿ ಕೇವಲ ನೋಟ ಮಾತ್ರದಿಂದ ನಿನ್ನಲ್ಲಿ ವಿಲೀನವಾಗಿರುವ ಪ್ರಕೃತಿಯು ಕ್ರಿಯೆಯಲ್ಲಿ ತೊಡಗುತ್ತಾಳೆ. ಆದರೂ ಅವಳ ಈ ಚಟುವಟಿಕೆ ನಿನ್ನ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಅದು ನಿನ್ನಲ್ಲಿ ಇರಲೇ ಇಲ್ಲವೋ ಎಂಬಂತೆ ಇರುತ್ತದೆ. ವೈಕುಂಠದ ಒಡೆಯನೆ, ಸತ್ವ ರಜಸ್ತಮೋ ತಮೋಗುಣಗಳುಳ್ಳ ನಿನ್ನ ಪ್ರಕೃತಿಯ ಶುದ್ಧ ಸತ್ವದ ರೂಪ ನಿನ್ನದು. ಈ ಶುದ್ಧತೆಯ ಕಾರಣದಿಂದಲೇ ನಿನ್ನ ಮಹಿಮೆ ವೈಭವಗಳನ್ನು ಸ್ವಲ್ಪವಾದರೂ ಕುಗ್ಗಿಸಲು ಪ್ರಕೃತಿಗೆ ಸಾಧ್ಯವಾಗುತ್ತಿಲ್ಲ. ಇಂತಹ ದಿವ್ಯ ರೂಪದಲ್ಲಿ ನೀನು ಇಲ್ಲಿ ಆವಿರ್ಭವಿಸಿರುವೆ. ಪರಮಾತ್ಮ, ನೀನು ಯಾವುದೇ ಕರ್ಮಗಳನ್ನು ಆಚರಿಸಬೇಕಾಗಿಲ್ಲ. ಆದರೆ ಅಯಸ್ಕಾಂತ ಪರಿಧಿಯಲ್ಲಿ ಕಬ್ಬಿಣವು ಆಕರ್ಷಿತವಾದಂತೆ ನಿನ್ನ ಕೃಪಾ ಕಟಾಕ್ಷ ವೀಕ್ಷಣ ಪ್ರಭಾವದಿಂದ ನಿನ್ನಲ್ಲಿ ಲಯವಾಗಿ ಅಸತ್ ಸ್ವರೂಪವಾದ ಪ್ರಕೃತಿ ಸೃಷ್ಟ್ಯಾದಿ ಕಾಲ ಇವು ಕಲ್ಪಾದಿಯಲ್ಲಿ ಕಾಣುತ್ತವೆ. ಆ ಮಾಯೆಯ ಆವರಣರಹಿತವಾದ ಅಂಶವನ್ನು ಸತ್ ಎಂದು ಹೇಳುತ್ತಾರೆ. ನೀನು ಪ್ರಕೃತಿಗೆ ಮೀರಿದವನು. ನಿನ್ನ ಮಹಿಮೆ ಪ್ರಭಾವದಿಂದ ಅಕುಂಠಿತವಾದ ವೈಕುಂಠ ರೂಪದಲ್ಲಿ ನೀನು ರಾರಾಜಿಸುತ್ತಿರುವೆ. ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಪ್ರಕೃತಿ ವಿಭೂತಿಗಳ ಮೂಲಕ ನೀನೇ ಪ್ರಕಟಿಸಿಕೊಳ್ಳುವೆ. ಈ ರೀತಿಯಲ್ಲಿ ಪರಬ್ರಹ್ಮವೇ ಸಗುಣಾತ್ಮಕವಾದ ಶ್ರೀಮನ್ನಾರಾಯಣನೆಂದು ತಿಳಿಯಬೇಕು. ಸತ್ಯೇ ಪ್ರತ್ಯಗ್ರಧಾರಾಧರ ಲಲಿತ ಕಲಾ ಯಾವಲಿ ಕೇಲಿಕಾರಂ ಲಾವಣ್ಯಸ್ಯೈಕಸಾರಂ ಸುಕೃತಿ ಜನಧೃತಾಂ ಪೂರ್ಣ ಪುಣ್ಯಾವತಾರಂ ಲಕ್ಷ್ಮೀ ನಿಶ್ಯಂಕಲೀಲಾ ನಿಲಯನಮೃತ ಸ್ಯಂದ ಸಂದೋಹಮಂತಹ ಸಿಂಚತ್ ಸಂಚಿಂತಕಾನಾಂ ವಪುರನುಕಲಯೇ ಮಾರುತಾಗಾರನಾಥ. ಗುರುವಾಯೂರಿನ ದೊರೆಯೇ, ಹೊಚ್ಚ ಹೊಸ ಮೋಡಗಳ ಕಾಂತಿಯನ್ನು, ನೀಲಿ ಕಮಲದ ಗಾಢ ನೀಲವರ್ಣವನ್ನು ಮೀರುವ ನಿನ್ನ ಸುಂದರ ರೂಪವನ್ನು ನಾನು ಸದಾ ಧ್ಯಾನಿಸುವೆ. ನಿನ್ನ ರೂಪವು ಸೃಷ್ಟಿಯಲ್ಲಿರುವ ಎಲ್ಲಾ ಸೌಂದರ್ಯಗಳ ಸಾರಭೂತವಾಗಿದೆ. ಪುಣ್ಯವಂತ ಜನರ ಕಣ್ಣುಗಳಿಗೆ ಪೂರ್ಣ ಪುಣ್ಯದ ಅವತಾರವೇ ಇದಾಗಿದೆ. ಲಕ್ಷ್ಮಿಯ ಲೀಲಾಕಟಾಕ್ಷದ ಸೌಂದರ್ಯ ಗಾಂಭೀರ್ಯಗಳ ನೆಲೆಬೀಡು ಇದು. ತನ್ನನ್ನು ಧ್ಯಾನಿಸುವವರ ಹೃದಯದಲ್ಲಿ ಅಮೃತದ ಆನಂದದ ಧಾರೆಯನ್ನೇ ಇದು ಸುರಿಸುತ್ತಿದೆ. ಗುರುವಾಯೂರಿನ ಸ್ವಾಮಿ, ನಿನ್ನ ರೂಪವು ಹೊಸ ಮೋಡದ ಹಾಗೆ, ಸುಂದರ ಕಮಲ ಪುಷ್ಪದ ಹಾಗೆ ಆನಂದ ಪರವಶ ಮಾಡುವಂತಹುದು. ಸೌಂದರ್ಯ ರಾಶಿಯಂತಿರುವ ನಿನ್ನ ದಿವ್ಯ ಶರೀರ ಸುಕೃತಾತ್ಮರಿಗೆ ಪುಣ್ಯಪ್ರದವು. ಅದು ಲಕ್ಷ್ಮೀ ದೇವಿಯ ಸ್ವತಂತ್ರ ವಾಸಭೂಮಿ. ಮಧುರಾತಿ ಮಧುರವಾದ ನಿನ್ನ ದಿವ್ಯ ರೂಪವನ್ನು ಸದಾ ಧ್ಯಾನಿಸುವವರ ಮನದಾಳದಲ್ಲಿ ಅದು ಅಮೃತ ಧಾರೆಯನ್ನು ವರ್ಷಿಸುತ್ತಿದೆ. ಜಗದಾನಂದದಾಯಕ ಜಗನ್ಮೋಹಕವಾದ ನಿನ್ನ ರೂಪವನ್ನು ನಿರಂತರ ನಾನು ಧ್ಯಾನ ಮಾಡುತ್ತೇನೆ. ಕಷ್ಟಾತೆ ಸೃಷ್ಟಿ ಚೇಷ್ಟ ಬಹುತರ ಭವ ಖೇದಾವಹ ನಿಜೀವ ಭಾಜ ಮಿತ್ಯೇವಂ ಪೂರ್ವಮಾಲೋಚಿತಮಜಿತಮಯಾ ನೈವ ಮಧ್ಯಾಭಿಜಾನೇ ನೋ ಚೇಜ್ಜೀವಾ ಕಥಂ ವಾ ಮಧುರತರಮಿದಂ ತ್ವದ್ವಪುಷ್ಟಿದ್ರಸಾರ್ದ್ರಂ ನೇತ್ರೈ ಶ್ರೋತ್ರೈಶ್ಚ ಪೀತ್ಯಾ ಪರಮರಸ ಸುಧಾಂ ಬೋಧಿಮೂರೇ ರಮೇರನ್. ಅಜಿತನೇ, ಅಂದರೆ ಯಾರಿಂದಲೂ ಮತ್ತು ಯಾವುದರಿಂದಲೂ ಗೆಲ್ಲಲಾಗದವನೇ, ನಿನ್ನ ಸೃಷ್ಟಿ ಲೀಲೆ ತುಂಬಾ ಕಷ್ಟವಾದ ಆಟ ಎಂದು ನಾನು ಮೊದಲು ತಿಳಿದಿದ್ದೆ.
ಏಕೆಂದರೆ ಶರೀರ ತಳೆದ ಜೀವಿಗಳಿಗೆ ಅದು ನಾನಾ ವಿಧವಾದ ಕಷ್ಟಗಳನ್ನು ಕೊಡುತ್ತದೆ. ಆದರೆ ಈಗ ನನಗೆ ಹಾಗೆ ಅನಿಸುವುದಿಲ್ಲ. ಏಕೆಂದರೆ ಸೃಷ್ಟಿಯೇ ಇಲ್ಲದಿದ್ದರೆ ಜೀವಿಗಳು ಶರೀರವನ್ನು ಪಡೆಯುತ್ತಲೇ ಇರಲಿಲ್ಲ. ಆಗ ನಿನ್ನ ಈ ಸುಂದರ ರೂಪವನ್ನು ಕಣ್ಣುಗಳಿಂದ ನೋಡುವುದಾಗಲಿ, ನಿನ್ನ ಪರಮ ಅಮೃತ ರಸವನ್ನು ಕಿವಿಗಳಿಂದ ಕೇಳುವುದಾಗಲಿ, ನಿನ್ನ ಮಧುರತರವಾದ ಸಾಗರದಲ್ಲಿ ಮುಳುಗಿ ಆನಂದಿಸುವುದಾಗಲಿ ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ಪರಮಾತ್ಮನೇ, ನಿನ್ನ ಸೃಷ್ಟಿಯಿಂದ ಜೀವರುಗಳಿಗೆ ಸಂಸಾರವು ಬಂಧನವಾಗುತ್ತದೆಂದು, ಕಷ್ಟ ಬರುತ್ತದೆಂದು ಮೊದಲು ನಾನು ಅಂದುಕೊಂಡಿದ್ದೆ. ಆದರೆ ಅದು ನಿಜವಲ್ಲ. ಜೀವರಲ್ಲಿ ನಿನಗೆ ತುಂಬಾ ಕನಿಕರವಿರುವುದು. ಯಥಾರ್ಥವಾಗಿ ನಿನ್ನ ರೂಪವು ತುಂಬಾ ಮನೋಹರವಾದುದು, ಜ್ಞಾನಾಮೃತದಿಂದ ಆರ್ದ್ರವಾದುದು. ಇಲ್ಲದಿದ್ದರೆ ಜೀವರೆಲ್ಲರೂ ಅವರ ಭೌತಿಕವಾದ ನೇತ್ರಗಳಿಂದ ನೋಡುತ್ತಾ ಮಧುರಾತಿ ಮಧುರವಾದ ನಿನ್ನ ದಿವ್ಯ ಲೀಲೆಗಳ ವರ್ಣನೆಯನ್ನು ಕಿವಿಗಳಿಂದ ಶ್ರವಣಿಸುತ್ತಾ ಪರಮಾನಂದದಲ್ಲಿ ಏಕೆ ರಮಿಸುತ್ತಿರುವರು? ನಮ್ರಾಣಂ ಸನ್ನಿಧತ್ತೆ ಸತತಮಪಿ ಪುರಸ್ಥೈರನಭ್ಯರ್ಥಿತಾನ ನಮ್ರಾಣಂ ಸನ್ನಿಧತ್ತೆ ಸತತಮಪಿ ಪುರಸ್ಥೈರನಭ್ಯರ್ಥಿತಾನಪ್ಯಾರ್ಥನ್ ಕಾಮಾನಜಸ್ರಂ ವಿತರತಿ ಪರಮಾನಂದ ಸಾಂದ್ರಾಂ ಗತಿಂಚ ಇತ್ತಂ ನಿಶೇಷಲಬ್ಧೋ ನಿರವಧಿಕ ಫಲಸ್ಪಾರಿಜಾತೋ ಹರೇ ತ್ವಂ ರುದ್ರಂ ತಂ ಶಕ್ರವಾಟಿ ದ್ರುಮಮಭಿಲಷತಿ ಶ್ವತ್ಥಮರ್ಥಿ ವ್ರಜೋಯಂ. ನಿನ್ನ ಭಕ್ತರ ಕಣ್ಣಿಗೆ ಗೋಚರನಾಗಿ ಬೇಡಿದ ಎಲ್ಲ ಇಷ್ಟಗಳನ್ನು ನೆರವೇರಿಸುವೆಯಷ್ಟೇ ಅಲ್ಲದೆ ಮುಕ್ತಿಯ ಆನಂದವನ್ನು ಅವರಿಗೆ ಕರುಣಿಸುವೆ. ಇಂತಹ ಒಂದನ್ನೂ ಬಿಡದೆ ಎಲ್ಲ ಆಸೆಗಳನ್ನು ನೆರವೇರಿಸುವ ಅನಂತ, ಅಂದರೆ ಕೊನೆಯಿಲ್ಲದಷ್ಟು ಫಲವನ್ನು ಕೊಡುತ್ತಲೇ ಇರುವ ನಿನ್ನಂತಹ ಪಾರಿಜಾತ ಮರವು, ಅಂದರೆ ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷವು ಇರುವಾಗ ಭಕ್ತರ ಗುಂಪು ಕ್ಷುದ್ರವಾದ ಇಂದ್ರಿಯ ಭೋಗಗಳನ್ನು ಪೂರೈಸುವ, ಅದು ಭಕ್ತರು ದೀರ್ಘಕಾಲ ಸಂಪ್ರದಾಯಬದ್ಧ ಪೂಜೆ ಹವನಾದಿಗಳನ್ನು ಮಾಡಿ ವಿಶೇಷವಾಗಿ ಬೇಡಿದಾಗ ಮಾತ್ರ ಸಿಗುವಂತ ಇಂದ್ರನ ನಂದನ ವನದಲ್ಲಿ ಇರುವ ಕಲ್ಪವೃಕ್ಷವನ್ನು ವ್ಯರ್ಥವಾಗಿ ಬೇಡುವರಲ್ಲ. ಶ್ರೀಹರಿ, ನೀನು ಸಕಲ ಪ್ರಾಣಿಗಳಿಗೆ ಅಂತರಾತ್ಮನಾದ್ದರಿಂದ ಸರ್ವ ಜನ ಸುಲಭನು. ವಿನಯವಂತರಿಗೆ ನೀನು ಯಾವಾಗಲೂ ಕಂಡುಬರುವೆ. ಕೇಳದಿದ್ದರೂ ಅವರಿಗೆ ನಿರಂತರ ಅವರ ಬಯಕೆಗಳನ್ನು ಈಡೇರಿಸುತ್ತಿರುವೆ. ಅದಲ್ಲದೆ ಅವರಿಗೆ ಪರಮಾನಂದದಾಯಕವಾದ ಮೋಕ್ಷವನ್ನು ಕೊಡುವೆ. ಅದರಿಂದ ನಿರವಧಿಕವಾಗಿ ದೊಡ್ಡ ಫಲಗಳನ್ನು ನೀಡುವ ಕಲ್ಪವೃಕ್ಷವು ನೀನೆ. ಕೆಲವರು ನಿನ್ನ ಮಹಿಮೆಯನ್ನು ತಿಳಿಯದೆ ಇಂದ್ರನ ನಂದನವನದಲ್ಲಿರುವ ಕಲ್ಪವೃಕ್ಷವನ್ನು ಆಶ್ರಯಿಸುವರು. ಇದು ವ್ಯರ್ಥ. ನೀನು ಕೊಡುವ ಫಲಗಳು ಅನಂತ. ಆ ಮರವಾದರೂ ಅಪರಿಮಿತವಾದಂತಹ ಫಲಗಳನ್ನೇ ಕೊಡುವಂತಹುದು. ಕಾರುಣ್ಯಾತ್ ಕಾಮಮನ್ಯಂ ದದತಿ ಖಲು ಪರೇ ಸ್ವಾತ್ಮದಸ್ತ್ವಂ ವಿಶೇಷಾದ್ ಐಶ್ವರ್ಯಾಧೀಶತೇನ್ಯೇ ಜಗತಿ ಪರಜನೆ ಸ್ವಾತ್ಮನೋಪೀಶ್ವರಸ್ತ್ವಂ ತ್ವಯ್ಯುಚ್ಚೈರಾರಮಂತಿ ಪ್ರತಿಪದ ಮಧುರೇ ಚೇತನಾ ಸ್ಫೀತ ಭಾಗ್ಯಾಸ್ತ್ವಂ ಚಾತ್ಮಾ ರಾಮ ಏವೇತ್ಯತುಲ ಗುಣಗಣಾಧಾರ ಶೌರೇ ನಮಸ್ತೆ. ದೇವ, ನಿನ್ನ ಔದಾರ್ಯ ಅತ್ಯಂತ ವಿಶಿಷ್ಟವೂ ಅನುಪಮವೂ ಆಗಿದೆ. ಇತರ ದೇವತೆಗಳು ತಮ್ಮ ಭಕ್ತರ ಪ್ರಾರ್ಥನೆಗಳಿಂದ ತೃಪ್ತರಾದಾಗ ಮಾತ್ರ ಅವರ ಮನಸ್ಸಿನ ಅಭಿಲಾಷೆಗಳನ್ನು ನೆರವೇರಿಸುತ್ತಾರೆ. ಆದರೆ ನೀನು ನಿನ್ನನ್ನೇ ನಿನ್ನ ಭಕ್ತರಿಗೆ ಅರ್ಪಿಸಿಕೊಳ್ಳುವಂತಹ ವಿಶಿಷ್ಟ ಔದಾರ್ಯವುಳ್ಳವನು. ಬೇರೆ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಬಲದಿಂದ ಪ್ರಪಂಚವನ್ನು ಆಳುತ್ತಾರೆ. ಆದರೆ ನೀನು ಎಲ್ಲ ಜೀವಿಗಳ ಅಂತರಂಗದ ನಿಯಾಮಕನಾಗಿ ಎಲ್ಲದಕ್ಕೂ ಎಲ್ಲರಿಗೂ ಒಡೆಯನಾಗಿರುವೆ. ಅದೃಷ್ಟವಂತ ಜೀವಿಗಳು ಅಪರಿಮಿತ ಆನಂದದ ಗಣಿಯಾದ ನಿನ್ನಲ್ಲಿ ಆನಂದವನ್ನೇ ಬಯಸುತ್ತಾರೆ.
ನಿನ್ನ ಸರಿ ಸಮಾನರು, ನಿನ್ನನ್ನು ಮೀರಿದವರು ಯಾರೂ ಇಲ್ಲವಾದ ಕಾರಣ ನೀನು ನಿನ್ನಲ್ಲೇ ತೃಪ್ತನಾಗಿರುವೆ. ಶೌರಿಯೇ, ನಿನಗೆ ನಮಸ್ಕಾರ. ಸ್ವಾಮಿ, ಬ್ರಹ್ಮಾದಿ ದೇವತೆಗಳು ಮೋಕ್ಷವನ್ನು ಬಿಟ್ಟು ಇತರ ಫಲಗಳನ್ನು ಮಾತ್ರವೇ ಕೊಡಬಲ್ಲರು. ನೀನಾದರೂ ಇತರ ಫಲಗಳೊಂದಿಗೆ ಮೋಕ್ಷವನ್ನೂ, ಅಂದರೆ ಸಾಯುಜ್ಯವನ್ನೂ ನೀಡಬಲ್ಲೆ. ಅವರಿಗೆ ಇತರರ ಮೇಲೆ ಅಧಿಕಾರವಿದ್ದರೂ ಅವರಿಗೆ ನೀನೇ ಪ್ರಭುವು. ನೀನಾದರೆ ಸರ್ವೇಶ್ವರನು. ನಿನ್ನ ಮೇಲೆ ಶಾಸನ ಮಾಡುವವನು ಮತ್ತೊಬ್ಬನಿಲ್ಲ. ನಿನ್ನ ಪರಬ್ರಹ್ಮ ಸ್ವರೂಪವು ನಿರಂತರ ಮಧುರಾತಿ ಮಧುರವು. ಅಂತಹ ನಿನ್ನಲ್ಲಿ ಧನ್ಯಾತ್ಮರಾದವರು ಸದಾ ಆನಂದಿಸುತ್ತಿದ್ದಾರೆ. ನೀನು ಆತ್ಮಾರಾಮನು, ಅನಂತ ಕಲ್ಯಾಣ ಗುಣಗಳಿಗೆ ಆಧಾರವಾದವನು. ಕೃಷ್ಣ, ಅಂತಹ ನಿನಗೆ ನನ್ನ ಪ್ರಣಾಮಗಳು. ಐಶ್ವರ್ಯಂ ಶಂಕರಾದೀಶ್ವರ ವಿನಿಯಮನಂ ವಿಶ್ವತೇಜೋಹರಾಣಾಂ ತೇಜಸ್ಸಂಹಾರಿ ವೀರ್ಯಂ ವಿಮಲಮಪಿ ಯಶೋ ನಿಸ್ಪೃಹೈಶ್ಚೋಪಗೀತಂ ಅಂಗಾಸಂಗಾಂ ಸದಾ ಶ್ರೀರಖಿಲಮಪಿ ಅಂಗಾಸಂಗಾ ಸದಾ ಶ್ರೀರಖಿಲ ವಿದಸಿನ ಕ್ವಾಪಿ ತೇ ಸಂಗವಾರ್ತ ತದ್ವಾತಾಗಾರವಾಸಿನ್ ಮುರಹರ ಭಗವತ್ ಶಬ್ದ ಮುಖ್ಯಾಶ್ರಯೋಸಿ. ಗುರುವಾಯೂರಿನಲ್ಲಿ ನೆಲೆಸಿರುವವನೇ, ಮುರನನ್ನು ನಾಶ ಮಾಡಿದವನೇ, ಶಂಕರನೇ ಮೊದಲಾದ ಎಲ್ಲ ದೇವತೆಗಳನ್ನು ನಿಯಂತ್ರಿಸುವುದರಲ್ಲಿ ನಿನ್ನ ಐಶ್ವರ್ಯ ಒಡೆತನವಿದೆ. ನಿನ್ನ ಪರಾಕ್ರಮವಾದರೂ ಪ್ರಪಂಚದ ಎಲ್ಲ ತೇಜಸ್ಸನ್ನು ನಾಶ ಮಾಡುವ ತೇಜಸ್ಸನ್ನು ಕೂಡ ನಾಶ ಮಾಡಬಲ್ಲುದಾಗಿದೆ. ನಿಸ್ಪೃಹರಾದ, ಆಸೆಗಳೇ ಇಲ್ಲದ, ಎಲ್ಲವನ್ನೂ ತ್ಯಜಿಸಿರುವ ಋಷಿಗಳು ಭಾವಿಸಿ ಹಾಡುವುದಕ್ಕೆ ನಿನ್ನ ಕೀರ್ತಿಯು ವಿಷಯವಾಗಿದೆ. ನಿನ್ನ ದಿವ್ಯ ಮಂಗಳ ಸೌಂದರ್ಯವು ದೇವಿ ಲಕ್ಷ್ಮಿಯೇ ನೆಲೆಸಲು ಯೋಗ್ಯವಾಗಿದೆ. ನಿನ್ನ ಜ್ಞಾನ ಎಲ್ಲವನ್ನೂ ಒಳಗೊಳ್ಳುವ ಸರ್ವಜ್ಞತೆಯೇ ಆಗಿದೆ. ನಿನ್ನ ವೈರಾಗ್ಯವು ನೀನೇ ನಿರ್ಮಿಸಿದ ಸೃಷ್ಟಿಯ ಚಟುವಟಿಕೆಗೂ ಅಂಟದೇ ಇರುವುದಾಗಿದೆ. ಈ ಎಲ್ಲ ಕಾರಣಗಳಿಂದಲೇ ಭಗವತ್ ಎಂದರೆ ದೈವೀ ಗಾಂಭೀರ್ಯವಾದ ಭಗವುಳ್ಳದ್ದು ಎಂದು, ಅಂದರೆ ಮೇಲೆ ಹೇಳಿದ ಮಹಾಗುಣಗಳುಳ್ಳದ್ದು ಎಂಬ ಪದಕ್ಕೆ ನೀನೊಬ್ಬನೇ ಅರ್ಹನಾಗಿರುವೆ. ಪವನಪುರಾಧೀಶ ಮುರಾರಿ, ಸಮಗ್ರವಾದ ಐಶ್ವರ್ಯ, ಸಾಟಿಯಿಲ್ಲದ ಪರಾಕ್ರಮ, ನಿರ್ಮಲ ಯಶಸ್ಸು, ಶ್ರೀ ಸರ್ವಜ್ಞತ್ವ, ವೈರಾಗ್ಯ ಎಂಬ 6 ಲಕ್ಷಣಗಳಿರುವ ಭಗವಂತನೇ ನೀನು. ಬ್ರಹ್ಮಾದಿ ದೇವತೆಗಳನ್ನು ನಿಯಮಿಸಬಲ್ಲ ಪ್ರಭುವು. ಬ್ರಹ್ಮ ರುದ್ರಾದಿ ದೇವತೆಗಳ ತೇಜವನ್ನು ಮೀರಿಸುವ ತೇಜವು ನಿನ್ನದು. ನಿನ್ನ ನಿರ್ಮಲ ಯಶವನ್ನು ಯಾವುದೇ ಬಯಕೆಗಳಿಲ್ಲದ ಸನಕಾದಿ ಮುನಿಗಳು ನಿರಂತರ ಕೊಂಡಾಡುತ್ತಿದ್ದಾರೆ. ಲಕ್ಷ್ಮೀದೇವಿ ಸದಾ ನಿನ್ನನ್ನೇ ಆಶ್ರಯಿಸಿರುತ್ತಾಳೆ. ನೀನು ಸರ್ವಜ್ಞನು, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದವನು, ಅಂದರೆ ವೈರಾಗ್ಯ ಶೋಭಿತನು. ಆದ್ದರಿಂದಲೇ ಭಗವಂತನೆಂಬ ಹೆಸರು ನಿನಗೆ ಮಾತ್ರವೇ ಅನ್ವಯವಾದುದು. ಇಲ್ಲಿಗೆ ಭಗವನ್ಮಹಿಮೆ ಎಂಬ ನಾರಾಯಣೀಯಂನ ಮೊದಲನೆಯ ದಶಕವು ಸಮಾಪ್ತವಾಯಿತು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುವಾಯುಪುರಾಧೀಶಂ ವಿಷ್ಣುಂ ನಾರಾಯಣಂ ಹರಿಂ ವಾಸುದೇವಂ ಜಗನ್ನಾಥಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ನಾರಾಯಣೀಯಂ ಶ್ಲೋಕ ಸರಣಿಯಲ್ಲಿ ಅಷ್ಟಾಂಗ ಯೋಗ ಹಾಗೂ ಯೋಗಸಿದ್ಧಿಯನ್ನು ವರ್ಣನೆ ಮಾಡುವ ಆಧ್ಯಾತ್ಮಿಕ ಸಾಧಕನ ಅಭಿವೃದ್ಧಿ ಎಂಬ 4ನೆಯ ದಶಕಕ್ಕೆ ಸ್ವಾಗತ. ಕಲ್ಯತಾಂ ಮಮ ಕುರುಷ್ವ ತಾವತೀಂ ಕಲ್ಯತೆ ಭವದುಪಾಸನಂ ಯಯಾ ಸ್ಪಷ್ಟಮಷ್ಟವಿಧಯೋಗಚರ್ಯಯಾ ಪುಷ್ಟಯಾಶು ತವ ಪುಷ್ಟಿಮಾಪ್ನುಯಾ. ಪ್ರಭು, ನಿನ್ನನ್ನು ಚೆನ್ನಾಗಿ ಉಪಾಸನೆ ಮಾಡುವುದಕ್ಕೆ ತಕ್ಕ ಆರೋಗ್ಯವನ್ನು ನನಗೆ ಕರುಣಿಸು. ಅಷ್ಟಾಂಗ ಯೋಗವನ್ನು ಚೆನ್ನಾಗಿ ಅನುಷ್ಠಾನ ಮಾಡುವುದರಿಂದ
ನಿನ್ನ ಅನುಗ್ರಹವನ್ನು ಪಡೆಯಬಲ್ಲೆ ಎಂಬ ವಿಶ್ವಾಸ ನನಗಿದೆ. ನಿನ್ನ ಉಪಾಸನೆ ಮಾಡಲು ಸಾಧ್ಯವಾಗುವಷ್ಟು ಆರೋಗ್ಯವನ್ನು ನನಗೆ ಕರುಣಿಸು. ಅಷ್ಟಾಂಗ ಯೋಗವನ್ನು ಸಾಧಿಸಿ ಪುಷ್ಟನಾಗಿ ನಾನು ಸಾಧನೆಗಳಿಂದ ಬೇಗನೆ ನಿನ್ನನ್ನು ತೃಪ್ತಿಗೊಳಿಸುವೆನು. ಬ್ರಹ್ಮಚರ್ಯ ದೃಢತಾದಿಭಿರ್ಯಮೈ ರಾಪ್ಲವಾದಿ ನಿಯಮೈಶ್ಚ ಪಾವಿತಾಃ ಕುರ್ಮಹೇ ದೃಢಮಮಿ ಸುಖಾಸನಂ ಪಂಕಜಾದ್ಯಮಪಿ ವಾ ಭವತ್ಪರಾಃ. ಸ್ವಾಮಿ, ನಿನ್ನ ಭಕ್ತರಾದ ನಾವು ದೃಢವಾದ ಬ್ರಹ್ಮಚರ್ಯ, ಅನುದಿನ ಸ್ನಾನ ಮುಂತಾದ ನಿಯಮಗಳಿಂದ ಪವಿತ್ರರಾಗಿ ಸುಖಾಸನದಲ್ಲಿ ಇಲ್ಲವೇ ಪದ್ಮಾಸನದಲ್ಲಿ ಸ್ಥಿರವಾಗಿ ಕುಳಿತು ಯೋಗವನ್ನು ಅಭ್ಯಾಸ ಮಾಡುವೆವು. ನಿನ್ನನ್ನು ಬ್ರಹ್ಮಚರ್ಯ ಮೊದಲಾದ ಸ್ವನಿಯಂತ್ರಕ ಸಾಧನೆಗಳಿಂದ ಶುದ್ಧಿಗೊಳಿಸಿಕೊಂಡು ಸ್ನಾನ ಮೊದಲಾದ ಅಂದರೆ ನನ್ನನ್ನು ನಾನು ಬ್ರಹ್ಮಚರ್ಯ ಮೊದಲಾದ ಸ್ವನಿಯಂತ್ರಕ ಸಾಧನೆಗಳಿಂದ ಶುದ್ಧಗೊಳಿಸಿಕೊಂಡು ಸ್ನಾನ ಮೊದಲಾದ ಸಚ್ಚಾರಿತ್ರ್ಯಗಳನ್ನು ಆಚರಿಸುತ್ತಾ ಪದ್ಮಾಸನವೇ ಮೊದಲಾದ ಸುಖಕರವಾದ ಆಸನಗಳಲ್ಲಿ ಚಿರಕಾಲ ಕುಳಿತು ನಿನ್ನನ್ನು ಧ್ಯಾನಿಸುತ್ತೇನೆ. ತಾರಮಂತರನುಚಿಂತ್ಯ ಸಂತತಂ ಪ್ರಾಣವಾಯುಮಭಿಯಮ್ಯ ನಿರ್ಮಲಾಃ ಇಂದ್ರಿಯಾಣಿ ವಿಷಯಾದಥಾಪಹೃತ್ಯಾಪ್ಸ್ಮಹೇ ಇಂದ್ರಿಯಾಣಿ ವಿಷಯಾದಥಾಪಹೃತ್ಯಾಸ್ಮಹೇ ಭವದುಪಾಸನೋನ್ಮುಖಾಃ. ನಾವು ಮನಸ್ಸಿನಲ್ಲಿ ಓಂಕಾರವನ್ನು ಧ್ಯಾನಿಸುತ್ತಾ ಪ್ರಾಣಾಯಾಮವನ್ನು ಆಚರಿಸುತ್ತಾ ಪ್ರಾಣವಾಯುವನ್ನು ಬಂಧನ ಮಾಡಿ ನಿರ್ಮಲವಾಗಿ ಇಂದ್ರಿಯಗಳನ್ನು ವಿಷಯಗಳಿಂದ ತಡೆದು ನಿನ್ನ ಉಪಾಸನೆಯನ್ನು ಮಾಡುತ್ತೇವೆ. ಓಂಕಾರವನ್ನು ಸತತ ಮನಸ್ಸಿನಲ್ಲಿ ಜಪಿಸುತ್ತಾ ಉಸಿರಾಟದ ನಿಯಂತ್ರಣದಿಂದ ಪ್ರಾಣವಾಯುವಿನ ಸಂಚಾರವನ್ನು ಸಮಗೊಳಿಸುತ್ತೇನೆ. ಹೀಗೆ ಒಳಗೆ ಹೊರಗೆ ಶುದ್ಧತೆಯನ್ನು ಸಾಧಿಸಿ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಹಿಂತಿರುಗಿಸಿ ಒಳಗೆ ಸೆಳೆದು ನಿನ್ನ ಧ್ಯಾನದಲ್ಲಿ ತೊಡಗುವಂತೆ ಸಾಧನಾಭ್ಯಾಸಗಳನ್ನು ಮಾಡುತ್ತೇನೆ. ಅಲ್ಫುಟೇ ವಪುಷಿತೆ ಪ್ರಯತ್ನತೋ ಧಾರಯೇ ಮಧಿಷಣಾ ಮುಹುರ್ಮುಹುಃ ತೇನ ಭಕ್ತಿರಸಮಂತರಾರ್ದ್ರತಾ ಮುದ್ವಹೇಮ ಭವದಂಗ್ರಿ ಚಿಂತಕಾಃ. ಸ್ವಾಮಿ, ನಿನ್ನ ಸ್ವರೂಪವನ್ನು ಧ್ಯಾನಿಸುತ್ತೇನೆ, ಆದರೂ ಅದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ. ಆದರೂ ಬುದ್ಧಿಯ ಮೂಲಕ ಮತ್ತೆ ಮತ್ತೆ ಪ್ರಯತ್ನದಿಂದ ಧಾರಣ ಉಂಟಾಗುತ್ತದೆ. ಈ ಸಾಧನದಿಂದ ನಿನ್ನ ಚರಣ ಕಮಲಗಳನ್ನು ಸದಾ ಚಿಂತಿಸಿ ಭಕ್ತಿರಸದಲ್ಲಿ ಮುಳುಗಿರುವೆನು. ಹೀಗೆ ನಿನ್ನ ಧ್ಯಾನದ ಅಭ್ಯಾಸವನ್ನು ಮಾಡುತ್ತಾ ಬಹಳ ಕಷ್ಟದಿಂದ ಪ್ರಯತ್ನಿಸಿ ಅಸ್ಫುಟವಾದ ನಿನ್ನ ಆಕಾರದಲ್ಲಿ ಮನಸ್ಸನ್ನು ನಿಲ್ಲಿಸುತ್ತೇನೆ. ಮನಸ್ಸು ನಿನ್ನ ಭಕ್ತಿ ರಸಾನುಭವದಲ್ಲಿ ಮುಳುಗಿ ಕರಗಿ ಹೋಗುವಲ್ಲಿಯವರೆಗೆ, ಅಂದರೆ ನಿನ್ನಲ್ಲಿ ಒಂದಾಗುವಲ್ಲಿಯವರೆಗೆ ನಿನ್ನ ಪಾದಧ್ಯಾನವನ್ನು ಮುಂದುವರಿಸುತ್ತೇನೆ. ವಿಸ್ಫುಟಾವಯಮಭೇದ ಸುಂದರಂ ತ್ವದ್ವಪುಃ ಸುಚಿರಶೀಲನಾವಶಾತ್ ಆಶ್ರಮಂ ಮನಸಿ ಚಿಂತಯಾಮಹೇ ಧ್ಯಾನಯೋಗ ನಿರತಾಸ್ತ್ವದಾಶ್ರಯಾಃ. ಪ್ರಭು, ನಿನ್ನ ಪಾದಪದ್ಮಗಳನ್ನು ಆಶ್ರಯಿಸಿ ತುಂಬ ಸಮಯ ಧಾರಣೆ ಮಾಡುತ್ತಾ ಧ್ಯಾನಯೋಗದಲ್ಲಿ ತೊಡಗುತ್ತೇವೆ. ಅದರಿಂದ ಸರ್ವಾಂಗ ಸುಂದರವಾದ ನಿನ್ನ ಸ್ವರೂಪವು ನಮ್ಮ ಹೃದಯಗಳಲ್ಲಿ ಸ್ಥಿರವಾಗಿ ನೆಲೆಸುವುದು. ಆಗ ಶ್ರಮವಿಲ್ಲದೆ ನಿನ್ನ ಸ್ವರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸುವೆವು. ನಿನ್ನ ಧ್ಯಾನಯೋಗದಲ್ಲಿ ನಿರತನಾಗಿ ಬಹಳ ಕಾಲದ ನಿರಂತರ ಅಭ್ಯಾಸದಿಂದ ಸ್ಪಷ್ಟವಾದ ಅವಯವಗಳಿಂದ ಕೂಡಿದ ಸುಂದರವಾದ ನಿನ್ನ ರೂಪವನ್ನು ಮನಸ್ಸಿನಲ್ಲಿ ಕಾಣುತ್ತೇವೆ. ಧ್ಯಾಯತಾಂ ಸಕಲ ಮೂರ್ತಿಮೀದೃಶೀ ಮುನ್ಮಿಷನ್ ಮಧುರತಾಹೃತಾತ್ಮನಾಂ ಸಾಂದ್ರಮೋದರಸರೂಪಮಾಂತರಂ ಬ್ರಹ್ಮರೂಪಮಯಿತೇವ ಭಾಸತೆ. ಪರಮಾತ್ಮನೇ, ಸಮಸ್ತ ಕಲಾಂಶಗಳಿಂದ ಶೋಭಿಸುವ ಇಂತಹ ಮೂರ್ತಿಯನ್ನು ಧ್ಯಾನಿಸುವವರ ಹೃದಯಗಳಲ್ಲಿ ಅದು ಗೋಚರವಾಗುತ್ತಲೇ
ಅವರು ಪರವಶರಾಗುತ್ತಾರೆ. ಆಗ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪವು ಅವರ ಹೃದಯಗಳಲ್ಲಿ ಸ್ಫುರಿಸುತ್ತದೆ. ನಿನ್ನ ಈ ಅವ್ಯಕ್ತ ರೂಪವನ್ನು ಧ್ಯಾನಿಸುತ್ತಾ ಆ ಮಧುರ ರಸದಲ್ಲಿ ಸಂಪೂರ್ಣ ಒಂದಾಗಿ ಇರುವ ಸಾಧಕನಿಗೆ ಕಾಲಾಂತರದಲ್ಲಿ ನಿನ್ನ ಅವ್ಯಕ್ತವಾದ ಬ್ರಹ್ಮರೂಪವು ಜ್ಞಾನಗೋಚರವಾಗುತ್ತದೆ. ಅದು ಯಾವುದೇ ಹೊರ ವಿಷಯಗಳನ್ನು ಆಶ್ರಯಿಸಿರುವುದಿಲ್ಲ, ಕೇವಲ ಆಂತರಂಗಿಕ ಗಾಢಾನಂದದ ಸ್ಥಿತಿಯಾಗಿರುತ್ತದೆ. ತತ್ಸಮಾಸ್ತದನ ರೂಪಿಣೀಂ ಸ್ಥಿತಿಂ ತ್ವತ್ಸಮಾಧಿಮಯಿ ವಿಶ್ವನಾಯಕ ಆಶ್ರಿತಾ ಪುನರತಃ ಪರಿಚ್ಯುತ ವಾರಭೇ ಮಹಿ ಚ ಧಾರಣಾಧಿಕಂ. ಜಗನ್ನಾಯಕನೇ, ಸರ್ವಾಂಗ ಶೋಭಿತವಾದ ನಿನ್ನ ಸ್ವರೂಪದಲ್ಲಿಯೇ ನನ್ನ ಮನಸ್ಸು ನಿರಂತರ ಸಂಲಗ್ನವಾಗಿರುವುದರಿಂದ ಸಮಾಧಿ ಸ್ಥಿತಿಯನ್ನು ಪಡೆಯುವೆನು. ಯಾವುದೇ ಕಾರಣದಿಂದ ಆ ಸಮಾಧಿ ಸ್ಥಿತಿಯಿಂದ ಜಾರಿದಾಗ ಮತ್ತೆ ನಿನ್ನ ಪಾದಗಳನ್ನು ಆಶ್ರಯಿಸಿ ಧಾರಣೆ ಧ್ಯಾನಾದಿಗಳನ್ನು ಆರಂಭಿಸುತ್ತೇನೆ. ಜಗನ್ನಾಯಕನೇ, ನಿನ್ನ ದರ್ಶನಾನುಭವವಾದ ನಂತರ ಸಮಾಧಿ ಸ್ಥಿತಿಯಲ್ಲಿ ನೆಲೆ ನಿಂತು ಆ ಅನುಭವದಿಂದ ಮನಸ್ಸು ಜಾರಿದಾಗಲೆಲ್ಲ ಮನಸ್ಸನ್ನು ಸ್ಥಿರಗೊಳಿಸುವ ಧಾರಣ ಮೊದಲಾದ ಧ್ಯಾನದ ವಿವಿಧ ಹಂತಗಳ ಅಭ್ಯಾಸವನ್ನು ಪ್ರಾರಂಭಿಸುವೆ. ಇತ್ತಮಭ್ಯಸನ ನಿರ್ಭರೋಲ್ಲಸ ತತ್ವರಾತ್ಮ ಸುಖ ಕಲ್ಪಿತೋತ್ಸವಾ ಮುಕ್ತ ಭಕ್ತ ಕುಲ ಮೌಲಿತಾಂ ಗತಾ ಸಂಚರೇಮ ಶುಕನಾರದಾದಿವತ್. ಪ್ರಭು, ಪ್ರಗಾಢವಾದ ಭಕ್ತಿಯಿಂದ ಸಾಧನೆ ಮಾಡುವುದರಿಂದ ಬಹಳ ಸುಖಾನುಭೂತಿಯಲ್ಲಿ ತನ್ಮಯರಾಗುವೆವು. ಆಗ ಜೀವನ್ಮುಕ್ತರಾಗಿ ಭಕ್ತ ಶಿರೋಮಣಿಗಳಾಗಿ ಶುಕನಾರದಾದಿಗಳ ಹಾಗೆ ನಾವು ನಿರಾಸಕ್ತರಾಗಿ ಸಂಚರಿಸುವೆವು. ಹೀಗೆ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನೆಲೆಗೊಂಡು ನಿನ್ನ ಪರಾತ್ಮ ಸುಖವನ್ನು ಅನುಭವಿಸುತ್ತಾ ಆನಂದ ತುಂದಿಲರಾಗಿ ಮುಕ್ತರಾದ ಭಕ್ತರುಗಳ ಸಾಲಿನ ಮುಂದಾಳುಗಳಾಗಿ ಶುಕನಾರದಾದಿಗಳಂತೆ ಸಂಚರಿಸುವೆವು. ತ್ವತ್ಸಮಾಧಿ ವಿಜಯೇತು ಯಃ ಪುನರ್ಮಂಕ್ಷುಮೋಕ್ಷರಸಿಕ ಕ್ರಮೇಣ ವಾ ಯೋಗವಶ್ಯಮನಿಲಂ ಷಡಾಶ್ರಯೈ ರುನ್ನಯತ್ಯಜಸ್ಸುಷುಮ್ನಯಾಶನೈ. ಜನ್ಮರಹಿತನಾದ ಪರಮಾತ್ಮನೇ, ಈ ವಿಧದಲ್ಲಿ ಸಮಾಧಿ ಅವಸ್ಥೆಯನ್ನು ಪಡೆಯುವುದರಲ್ಲಿ ಪೂರ್ತಿಯಾಗಿ ಸಫಲವಾಗುವುದರಿಂದ ಬೇಗನೆ ಇಲ್ಲವೇ ಕಾಲಕ್ರಮದಲ್ಲಿ ಮೋಕ್ಷ ತತ್ಪರರಾಗುವೆವು. ಆಗ ಅಷ್ಟಾಂಗ ಯೋಗದಿಂದ ಪ್ರಾಣವಾಯುವನ್ನು ಸ್ವಾಧೀನ ಮಾಡಿಕೊಂಡು ಮೂಲಾಧಾರಾದಿ 6 ಚಕ್ರಗಳನ್ನು ಸುಷುಮ್ನಾ ನಾಡಿಯ ಮೂಲಕ ಮೆಲ್ಲಗೆ ಶಿರಸ್ಸಿನಲ್ಲಿರುವ ಬ್ರಹ್ಮರಂಧ್ರದವರೆಗೆ ಕೊಂಡೊಯ್ಯುವೆವು. ಸಮಾಧಿಯ ಅಭ್ಯಾಸದಲ್ಲಿ ನಿಪುಣನಾದ ಮೇಲೆ ಸಾಧಕನು ತಕ್ಷಣದ ಮುಕ್ತಿಯನ್ನು ಕ್ರಮಮುಕ್ತಿಯನ್ನು ಬಯಸುವವನಾದರೆ ಯೋಗಾಭ್ಯಾಸದಿಂದ ಸುಷುಮ್ನಾ ನಾಡಿಯ ಮೂಲಕ 6 ಕೇಂದ್ರಗಳಲ್ಲಿ ವಿವಿಧ ಆಧ್ಯಾತ್ಮಿಕ ಸ್ತರಗಳಲ್ಲಿ ಚೈತನ್ಯ ಶಕ್ತಿಯನ್ನು ಮೇಲೇರಿಸುವನು. ಲಿಂಗದೇಹಮಪಿ ಸಂತ್ಯಜನ್ನಥೋ ಲೀಯತೆ ತ್ವಯಿ ಪರೇ ನಿರಾಗ್ರಹಃ ಊರ್ಧ್ವಲೋಕ ಕುತುಕೀತು ಮೂರ್ಧತ ಸಾರ್ಧಮೇವ ಕರಣೈರ್ನಿರೀಯತೆ. ಕೃಷ್ಣ, ಇಂತಹ ಸ್ಥಿತಿಗೆ ಅಡರಿದಾಗ ಸದ್ಯೋಮುಕ್ತಿಯನ್ನು ಬಯಸುವವರು ಲಿಂಗ ಅಂದರೆ ಸೂಕ್ಷ್ಮ ಶರೀರವನ್ನು ಪರಿತ್ಯಜಿಸಿ ಪರಮಾತ್ಮನಾದ ನಿನ್ನಲ್ಲಿ ಲೀನವಾಗುವರು, ಅಂದರೆ ಸಾಯುಜ್ಯ ಮುಕ್ತಿಯನ್ನು ಪಡೆಯುವರು. ಈ ರೀತಿ ಇನ್ನು ಕೆಲ ಭಕ್ತರು ಬ್ರಹ್ಮಲೋಕ ಮುಂತಾದ ಊರ್ಧ್ವಲೋಕದ ವೈಭವವನ್ನು ನೋಡುವುದಕ್ಕೆ ಉತ್ಸುಕರಾದವರು ಪ್ರಾಣಗಳನ್ನು ಬ್ರಹ್ಮರಂಧ್ರದ ಮೂಲಕ ಇಂದ್ರಿಯಾದಿಗಳೊಂದಿಗೆ ಸೂಕ್ಷ್ಮ ಶರೀರದಿಂದ ಆಯಾ ಲೋಕಗಳನ್ನು ಸೇರುವರು. ಅಪೇಕ್ಷೆಗಳಿಲ್ಲದವನು ತನ್ನ ಲಿಂಗದೇಹವನ್ನು ಬಿಟ್ಟು ಮರಣಕಾಲದಲ್ಲಿ ಪರಾತ್ಪರನಾದ ನಿನ್ನಲ್ಲಿ ಲೀನವಾಗುತ್ತಾನೆ. ಆಧ್ಯಾತ್ಮಿಕ ಉನ್ನತಾನುಭವಗಳ ಬಯಕೆ ಇರುವವನು ತಲೆಯಲ್ಲಿರುವ ಬ್ರಹ್ಮರಂಧ್ರದ ಮೂಲಕ ತನ್ನ ಇಂದ್ರಿಯಗಳೊಡನೆಯೇ ಮೇಲೇರುವನು. ಅಗ್ನಿವಾಸರವಲಕ್ಷಪಕ್ಷಗೈರುತ್ತರಾಯಣಾಜುಷ
ಚ ದೈವತೈಃ ಪ್ರಾಪಿತೋ ರವಿಪದಂ ಭವತ್ಪರೋ ಮೋದವಾನ್ ಧ್ರುವಪದಾಂತಮೀಯತೆ. ಸ್ವಾಮಿ, ಸದ್ಯೋ ಮುಕ್ತಿಯನ್ನು ಬಯಸುವವರು ಅಗ್ನಿ, ದಿನ ಅಂದರೆ ಹಗಲು, ಶುಕ್ಲಪಕ್ಷ, ಉತ್ತರಾಯಣ ಇವುಗಳ ಅಧಿಷ್ಠಾನ ದೇವತೆಗಳ ಮೂಲಕ ಅರ್ಚಿರಾದಿ ಮಾರ್ಗದಿಂದ ಸೂರ್ಯಲೋಕವನ್ನು ಪಡೆಯುವರು. ಬಳಿಕ ಯಾವಾಗಲೂ ಭಗವತ್ಪರಾಯಣರಾಗಿ ಧ್ರುವಪದವನ್ನು ತಲುಪುತ್ತಾರೆ. ಆಧ್ಯಾತ್ಮಿಕಾನುಭಾವಗಳ ಅಪೇಕ್ಷೆ ಇರುವ ವ್ಯಕ್ತಿಯನ್ನು ಅಗ್ನಿ, ದಿನ, ಶುಕ್ಲಪಕ್ಷ, ಉತ್ತರಾಯಣ ಮೊದಲಾದವುಗಳ ಅಧಿದೇವತೆಗಳು ಸೂರ್ಯಲೋಕಕ್ಕೆ ಕರೆದೊಯ್ಯುವರು. ಈ ವಿವಿಧ ಹಂತಗಳ ಆಯಾ ಲೋಕಗಳಲ್ಲಿನ ಎಲ್ಲ ಸುಖಭೋಗಗಳನ್ನು ಅನುಭವಿಸಿ ಆನಂದದಿಂದಿರುವ ಆತನನ್ನು ಕೊನೆಗೆ ಧ್ರುವ ನೆಲೆಗೆ ಕರೆದೊಯ್ಯುವರು. ಆಸ್ಥಿತೋಥ ಮಹರಾಲಯೇ ಯದಾ ಶೇಷವಕ್ತ್ರದಹನೋಷ್ಮಣಾರ್ಧ್ಯತೆ ಈಯತೆ ಭವದುಪಾಶ್ರಯಸ್ತದಾ ವೇಧಸಃ ಪದಮತಃ ಪುರೈವ ವಾ. ಪ್ರಭುವೇ, ಧ್ರುವಮಂಡಲವನ್ನು ತಲುಪಿದ ಮೇಲೆ ನಿನ್ನನ್ನು ಸದಾ ಆಶ್ರಯಿಸಿರುವ ಭಕ್ತನು ಬ್ರಹ್ಮಕಲ್ಪದ ಆಯುಷ್ಯವಿರುವ ಭೃಗು ಮುಂತಾದ ಋಷಿಗಳಿರುವ ಮಹರ್ಲೋಕವನ್ನು ಸೇರುತ್ತಾನೆ. ಅಲ್ಲಿಂದ ಹೊರಟಾಗ ಆದಿಶೇಷನ ಮುಖದಿಂದ ಹೊರಹೊಮ್ಮುವ ಬೆಂಕಿಯ ಜ್ವಾಲೆಗಳು ಆತನನ್ನು ದಹಿಸುತ್ತವೆ. ಅಂತಹ ಜ್ವಾಲೆಗಳಿಂದ ಕ್ರಮವಾಗಿ ಬ್ರಹ್ಮದೇವನು ವಾಸಿಸುವ ಸತ್ಯಲೋಕವನ್ನು ಸೇರುತ್ತಾನೆ. ನಿನ್ನ ಪರಮಾನುಗ್ರಹದಿಂದ ಆ ಭಕ್ತನು ಆದಿಶೇಷನ ಬೆಂಕಿಯ ಜ್ವಾಲೆಗಳಿಂದ ಬಿದ್ದು ಕಷ್ಟಪಡದೆ ಆಗಲೇ ಬ್ರಹ್ಮಲೋಕವನ್ನು ಸೇರುವನು. ಧ್ರುವಲೋಕದಿಂದ ಮಹರ್ಲೋಕವನ್ನು ಸೇರಿ ಅಲ್ಲಿ ಬಹುಕಾಲ ವಾಸಿಸುವನು. ಅಲ್ಲಿನ ನಿವಾಸಿಗಳೊಡನೆ ಬ್ರಹ್ಮಲೋಕಕ್ಕೆ ಹೋಗುವನು. ಬ್ರಹ್ಮನ ಹಗಲಿನ ಕೊನೆಯಲ್ಲಿ ಸೃಷ್ಟಿಯ ಲಯಕ್ಕಾಗಿ ಶೇಷನ ಬಾಯಿಯಿಂದ ಬರುವ ಎಲ್ಲವನ್ನೂ ನುಂಗುವ ಬೆಂಕಿಯ ತಾಪವನ್ನೂ ಅವನು ಅನುಭವಿಸುವನು. ಅಥವಾ ಅವನು ಸೃಷ್ಟಿಯ ಲಯಕಾಲಕ್ಕಿಂತಲೂ ಮೊದಲೇ ಆ ಲೋಕವನ್ನು ತಲುಪುವನು. ತತ್ರ ತವ ಪದೇಥವಾವಸನ್ ಪ್ರಾಕೃತ ಪ್ರಲಯಯೇತಿ ಮುಕ್ತತಾಂ ಸ್ವೇಚ್ಛಯಾ ಖಲು ಪುರಾಪಿ ಮುಚ್ಯತೆ ಸಂವಿಭಿದ್ಯ ಜಗದಂಡ ಮೋಜಸ. ಪರಮಾತ್ಮನೇ, ಬ್ರಹ್ಮದೇವರ ಲೋಕವಾದ ಸತ್ಯಲೋಕವನ್ನು ಅಥವಾ ನೀನಿರುವ ವಿಷ್ಣು ಲೋಕದಲ್ಲಿದ್ದು ಬ್ರಹ್ಮ ಪ್ರಳಯವಾದಾಗ ಬ್ರಹ್ಮದೇವನೊಡನೆ ನಿನ್ನ ಭಕ್ತರು ಮುಕ್ತಿಯನ್ನು ಪಡೆಯುತ್ತಾರೆ. ಇಲ್ಲವೇ ಬ್ರಹ್ಮಾದಿ ಲೋಕಗಳಲ್ಲಿ ಅವನು ವಿರಕ್ತನಾದರೆ ಮಹಾಪ್ರಳಯಕ್ಕೆ ಮುಂಚೆಯೇ ಯೋಗ ಬಲದಿಂದ ಬ್ರಹ್ಮಾಂಡ ಭಾಂಡವನ್ನು ಭೇದಿಸಿಕೊಂಡು ಮೋಕ್ಷವನ್ನು ಪಡೆಯುವನು. ಬ್ರಹ್ಮಲೋಕ ಅಥವಾ ವೈಕುಂಠಲೋಕದಲ್ಲಿ ವಾಸಿಸುತ್ತಾ ಬ್ರಹ್ಮನ ಹಗಲಿನ ಕೊನೆಯಲ್ಲಿ ಸೃಷ್ಟಿಯಾದ ಎಲ್ಲ ವ್ಯಕ್ತ ವಸ್ತುಗಳು ಲಯವಾಗಲು ಸಾಧಕನು ತನ್ನ ಶಾರೀರಿಕ ಅಸ್ತಿತ್ವವನ್ನು ಕಳೆದುಕೊಳ್ಳುವನು, ಮುಕ್ತಿಯ ಪದವನ್ನು ಹೊಂದುವನು. ಅಥವಾ ಅವನು ತನ್ನದೇ ಇಚ್ಛೆಯಂತೆ ಜಗದಂಡವನ್ನು ಭೇದಿಸಿಕೊಂಡು ಹೋಗಿ ಸೃಷ್ಟಿ ಲಯಕ್ಕೂ ಮೊದಲೇ ಮುಕ್ತನಾಗಲೂಬಹುದು. ತಸ್ಯ ಚಕ್ಷಿತಿಪಯೋ ಮಹೋ ನಿಲದ್ಯೌಮಹತ್ ಪ್ರಕೃತಿ ಸಪ್ತಕಾವೃತೀ ತತ್ತದಾತ್ಮಕತಯಾ ವಿಶನ್ ಸುಖೀ ಯಾತಿ ತೇ ಪದಮನಾವೃತಂ ವಿಭೋ. ಪ್ರಭು, ಯೋಗಿಯು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶವೆಂಬ ಪಂಚಭೂತಗಳು, ಮಹತ್ತತ್ವ ಇದರಲ್ಲಿ ಅಹಂಕಾರವು ಸೇರುವುದು. ಪ್ರಕೃತಿ ಎಂಬ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ 7 ಆವರಣಗಳಲ್ಲಿ ಆಯಾ ಆವರಣ ರೂಪದಲ್ಲಿ ಪ್ರವೇಶಿಸುವನು. ಅಲ್ಲಿ ಪರಮಾನಂದವನ್ನು ಅನುಭವಿಸಿ ಕೊನೆಗೆ ಯಾವುದೇ ಆವರಣವಿಲ್ಲದೆ ನೀನಿರುವ ಸ್ಥಳಕ್ಕೆ ಬಂದು ಸೇರುವನು. ವಿಭುವೆ, ಆ ನಿನ್ನ ಭಕ್ತನು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮಹತ್ತತ್ವ ಅಂದರೆ ವಿಶ್ವಪ್ರಜ್ಞೆ, ಪ್ರಕೃತಿ ಎಂಬ 7 ಆವರಣಗಳಲ್ಲಿ ತನ್ನ ಅಸ್ತಿತ್ವವನ್ನು ಅವುಗಳೊಡನೆ ಒಂದಾಗಿಸಿ ಅವುಗಳನ್ನು ದಾಟುತ್ತಾ ಯಾವ ಆವರಣಗಳಿಲ್ಲದ ನಿನ್ನ ನೆಲೆಯನ್ನು ಸೇರುವನು. ಅರ್ಚಿರಾದಿ ಗತಿಮೀದೃಶೀಂ ವ್ರಜನ್ ವಿಚ್ಯುತಿಂ ನ ಭಜತೆ ಜಗತ್ಪತೆ ಸಚ್ಚ
ಚಿದಾತ್ಮಕ ಭವದ್ಗುಣೋದಯಾನುಚ್ಚರಂತಮನಿಲೇಶ ಪಾಹಿ ಮಾಂ. ಜಗನ್ನಾಯಕ ಸಚ್ಚಿದಾನಂದ ಸ್ವರೂಪನೇ, ಗುರುವಾಯೂರು ಪುರಾಧಿನಾಥ ಶ್ರೀಕೃಷ್ಣ ಈ ವಿಧವಾಗಿ ಅರ್ಚಿರಾದಿ ಮಾರ್ಗದಲ್ಲಿ ತೇಜೋ ಮಾರ್ಗದಲ್ಲಿ ಹೊರಗಿರುವ ಯೋಗೀಶ್ವರನು ಅಲ್ಲಿ ಚ್ಯುತಿಯಿಲ್ಲದವನಾಗಿ ಮತ್ತೆ ಜನ್ಮವನ್ನು ಎಂದೂ ಹೊಂದುವುದಿಲ್ಲ. ಅವನು ನಿತ್ಯ ಮುಕ್ತನಾಗುವನು. ಸ್ವಾಮಿ, ಈ ವಿಧವಾಗಿ ನಿನ್ನ ಕಲ್ಯಾಣ ಗುಣಗಳನ್ನು ಗಾನ ಮಾಡುತ್ತಿರುವ ನನ್ನನ್ನು ಕರುಣ ತೋರಿ ರೋಗಾಧಿ ಬಾಧೆಗಳಿಂದ ರಕ್ಷಿಸು. ಶ್ಲೋಕದ ಒಡೆಯನೆ, ಈ ರೀತಿ ಬೆಳಕಿನ ಮಾರ್ಗದಲ್ಲಿ ಉನ್ನತ ಗತಿ ಪಡೆದವನು ಎಂದಿಗೂ ಕೆಳಗೆ ಬೀಳುವುದಿಲ್ಲ, ಅಂದರೆ ಮತ್ತೆ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕುವುದಿಲ್ಲ. ಗುರುವಾಯೂರಿನ ಪ್ರಭುವೇ, ಶುದ್ಧ ಪ್ರಜ್ಞಾತ್ಮಕನೇ, ನಿನ್ನ ಭಕ್ತನು ನಿನ್ನ ಗುಣೋತ್ಕರ್ಷಗಳನ್ನು ಜೋರಾಗಿ ಹಾಡುತ್ತಿರುವನು, ಅವನನ್ನು ರಕ್ಷಿಸು ಪ್ರಭುವೇ. ಇಲ್ಲಿಗೆ ಆಧ್ಯಾತ್ಮಿಕ ಸಾಧಕನ ಅಭಿವೃದ್ಧಿ ಎಂಬ ಅಷ್ಟಾಂಗ ಸಿದ್ಧಿ ಮತ್ತು ಯೋಗ ಸಿದ್ಧಿ ಎಂಬುದನ್ನು ವರ್ಣಿಸುವ 4ನೆಯ ದಶಕವು ಸಮಾಪ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.